ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವಿದ್ಯಾರ್ಥಿಗಳೇ, ಶಾಲಾ ಶಿಕ್ಷಕರೇ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರೇ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಹೇಗಿದ್ದೀರಾ? ಹೇಗಿತ್ತು ನಿಮ್ ದಿನ? ಹೇಗಿದೆ ಇವತ್ತಿನ ಸಂಜೆ? ಬ್ಯೂಟಿಫುಲ್ ಆಗಿದೆಯಲ್ಲ? ಒಂದ್ ಸ್ವಲ್ಪ ಮಳೆ ಬಂದು ಹೋಗಿದೆ, ತುಂಬಾ ಚಳಿ ವಾತಾವರಣ ಇದೆ. ಈ ಸಮಯದಲ್ಲಿ ಬಿಸಿ ಬಿಸಿ ಕಾಫಿ, ಟೀ ಅಥವಾ ನಿಮ್ಗೆ ಏನ್ ಇಷ್ಟ? ಓ, ಪಾನಿಪುರಿ, ಮಸಾಲ್ ಪುರಿ, ಚಾಟ್ಸ್ ತಿನ್ನಕ್ಕೆ ಇಷ್ಟ ಆಗತ್ತಾ? ಸೂಪರ್ ಸೂಪರ್. ಹಾಗಾಗಿ ಬಹಳ ಚೆನ್ನಾಗಿರುತ್ತೆ ನಿಮ್ಮ ಈವ್ನಿಂಗ್ ಅಂತ ನಾನು ಭಾವಿಸ್ತೀನಿ. ಅಂಡ್ ಇದನ್ನ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಒಂದು ಉತ್ತಮವಾದಂತಹ ವಿಷಯದ ಕುರಿತು ಮಾತಾಡೋಣ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಸೆಷನ್ ಅನ್ನ ಆರಂಭಿಸೋಣ. ಒಂದು ಉತ್ತಮವಾಗಿರುವಂತಹ ವಿಷಯದ ಬಗ್ಗೆ ನಾವು ಕಲಿಕೆಯನ್ನ ಮಾಡ್ತಾ, ರೈಟ್? ವೆಲ್, ಇವತ್ತಿನ ಸೆಷನ್ ಅಲ್ಲಿ ಹೋದ್ ಸೆಷನ್ ಅಲ್ಲಿ ನಾವು ಆರೋಗ್ಯದ ಇಂಪಾರ್ಟೆನ್ಸ್ ಬಗ್ಗೆ ಕಲ್ತಿದ್ವಿ, ಹೌದಾ? ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತಹ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವ್ದು ಗೊತ್ತಾ? ಅದಿದೆ, ನಿದ್ದೆ. ಯಾರಿಗೆ ತಾನೇ ನಿದ್ದೆ ಮಾಡೋದು ಇಷ್ಟ ಇಲ್ಲ ಹೇಳಿ? ಯು ಆಲ್ ಲವ್ ಟು ಸ್ಲೀಪ್, ಇಸ್ಂಟ್ ಇಟ್? ಸೊ ನಾವೆಲ್ಲರಿಗೂ ಕೂಡ ನಿದ್ದೆ ಅನ್ನೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ದಿನದಲ್ಲಿ ಒಂದು ಎಷ್ಟು ಸಮಯ ನೀವು ನಿದ್ದೆ ಮಾಡ್ತೀರಾ? 10 ಅವರ್ ಮಲಗ್ತೀರಾ? 12 ಅವರ್ ಮಲಗ್ತೀರಾ? ಓಕೆ. 3 ಅವರ್ ಮಲಗ್ತೀರಾ? ಯಾರಪ್ಪ 4 ಅವರ್ ಮಲಗ್ತೀರಾ? ಹೀಗೆ ನಿದ್ದೆ ಅನ್ನೋದು ವೇರಿ ಆಗ್ತಾ ಹೋಗುತ್ತೆ, ರೈಟ್? ವೆಲ್, ನಾವು ಇದರಿಂದ ಏನು ಅರ್ಥ ಮಾಡ್ಕೊಂತ ಹೋಗ್ತೀವಿ? ಸ್ಲೀಪ್ ಪ್ಯಾಟರ್ನ್ ಅನ್ನೋದು ನಮ್ಗೆ ತುಂಬಾ ಮುಖ್ಯ ಆಗ್ತಾ ಬರುತ್ತೆ ಮಕ್ಕಳೇ. ನಮ್ಮ ದೈಹಿಕ ಆರೋಗ್ಯವನ್ನ ಕಾಪಾಡ್ಕೊಳೋದು ಎಷ್ಟು ಮುಖ್ಯನೋ, ಉತ್ತಮವಾದಂತಹ ನಿದ್ದೆಯನ್ನ ಮಾಡೋದು ಕೂಡ ಅಷ್ಟೇ ಮುಖ್ಯ. ಸೊ ಆದ್ರಿಂದ ಸರಿಯಾದ ನಿದ್ರೆ ನಿಮ್ಮ ದೇಹಕ್ಕೆ ಅಷ್ಟೇ ಅಲ್ಲ, ನಿಮ್ಮ ಆಲೋಚನೆಗಳಿಗೆ ಮತ್ತು ಹುಮ್ಮಸ್ಸಿಗೆ ಹೊಸ ಜೀವ ನೀಡುವಂತಹ ಜಾದು. ಓಕೆ, ಐ ರಿಕ್ವೆಸ್ಟ್ ಯು ಆಲ್ ಟು ನೋಟ್ ಡೌನ್. ಇದನ್ನ ಒಂದ್ ಸ್ವಲ್ಪ ನೋಟ್ ಮಾಡ್ಕೊಂತೀರಾ ಪ್ಲೀಸ್? ನೋಟ್ ಮಾಡ್ಕೊಂಡ್ರೆ ಎಲ್ಲಾರು? ಎಸ್. ಸರಿಯಾದ ನಿದ್ರೆ ಏನ್ ಮೇಡಮ್? ಸರಿಯಾದ ನಿದ್ರೆ ಮೊಬೈಲ್ ನೋಡ್ಕೊಂಡು ಮಲ್ಕೊಳೋದು, ಲೇಟ್ ಆಗಿ ಊಟ ಮಾಡಿ ಮಲ್ಗೋದು, ಇವೆಲ್ಲನಾ? ಖಂಡಿತ ಇಲ್ಲ. ಸರಿಯಾದ ನಿದ್ರೆ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಹ ಮನಸ್ಸು ಎರಡೂ ಅದಕ್ಕೆ ಸಿದ್ಧವಾಗಿರ್ಬೇಕು. ರಾತ್ರಿ ಹೊತ್ತು ಮಲ್ಗದೇ ಆಗಿರ್ಲಿ, ನೀವು ರಾತ್ರಿ ಒಂದು 8, 8:30, 9 ಗಂಟೆ, 10 ಗಂಟೆ, 11 ಗಂಟೆಗೆ ಊಟ ಮಾಡಿ ಮಲಗ್ತೀವಿ ಅಂದ್ರೆ ಆಗಲ್ಲ. ಪುಟ್ಟ ಮಕ್ಳು ನೀವು. 7 ಗಂಟೆ 7:30 ಆಗಷ್ಟರಲ್ಲಿ ಊಟ ಆಗಿರ್ಬೇಕು ನಿಮ್ದು, ಗೊತ್ತಾಯ್ತಾ? ಸೊ ಬೇಗ ಊಟ ಮಾಡಿದಾಗ ನಿಮ್ಮ ಜೀರ್ಣ ಶಕ್ತಿ, ಡೈಜೆಷನ್ ಕೂಡ ಬೇಗ ಆಗುತ್ತೆ, ಬೇಗ ಮಲಗ್ಲಿಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ಮೊಬೈಲ್ ನೋಡೋದನ್ನ ಬಿಟ್ಟು, ಬೇರೆ ಯಾವ್ದು ಟೆಕ್ನಿಕಲ್ ಗ್ಯಾಜೆಟ್ಸ್ ಗಳನ್ನ ನೋಡೋದ್ ಬಿಟ್ಟು, ಟಿವಿಗಳಲ್ಲಿ ಕ್ರೈಮ್ ಸ್ಟೋರಿಗಳನ್ನ ನೋಡೋದ್ ಬಿಟ್ಟು, ಅಥವಾ ತಲೆ ಕೂಡ ಇಲ್ಲದೆ ಇರುವಂತಹ ಟೆಲಿ ಸೀರಿಯಲ್ಸ್ ಗಳನ್ನ ನೋಡೋದ್ ಬಿಟ್ಟು, ಮನಸ್ಸಿಗೆ ಹಗುರ ಆಗುವಂತಹ ಉತ್ತಮವಾದಂತಹ ವಿಷಯಗಳ ಚರ್ಚೆಯೊಂದಿಗೆ ಮಲಗಿದಾಗ ನಿಮ್ಮ ದೇಹಕ್ಕೆ ಒಳ್ಳೆ ನಿದ್ದೆ ಸಿಗ್ತಾ ಹೋಗುತ್ತೆ. ಅದು ನಿಮ್ ದೇಹಕ್ಕಷ್ಟೇ ಅಲ್ಲ, ನಿಮ್ಮ ಆಲೋಚನೆಗಳಿಗೆ, ಯೋರ್ ಥಾಟ್ಸ್ ಮತ್ತು ನಿಮ್ಮ ಹುಮ್ಮಸ್ಸಿಗೆ, ಇವೆರಡಕ್ಕೂ ಕೂಡ ಜೀವ ನೀಡುವಂತಹ ಜಾದು, ಇಟ್ಸ್ ಅ ಮ್ಯಾಜಿಕ್ ಇದ್ದ ಹಾಗೆ. ಆದ್ರಿಂದ ಎಲ್ಲಾರು ಏನ್ ಮಾಡ್ಬೇಕು? ಸರಿಯಾದ ಸಮಯದಲ್ಲಿ ನಿದ್ರೆ ಮಾಡ್ಬೇಕು. ಹಾಗಾದ್ರೆ ಮೇಡಮ್, ನಮಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಎಷ್ಟು ಹೊತ್ತು ನಿದ್ದೆ ಬೇಕು? ನೋಡಿ, ಸಾಮಾನ್ಯವಾಗಿ ಒಬ್ರಿಗೆ 6 ರಿಂದ 8 ಗಂಟೆಗಳ ಕಾಲ ನಿದ್ದೆ ಬೇಕಾಗುತ್ತೆ. 6 to 8 ಅವರ್ಸ್ ನಿದ್ದೆ ಬೇಕು. 6 ತುಂಬಾ ಕನಿಷ್ಠ. ಇದಕ್ಕಿಂತ ಕಮ್ಮಿ ಮಲ್ಕೊಂಡ್ರೆ ನಿಮ್ಮ ದೇಹದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. 8ಕ್ಕಿಂತ ಜಾಸ್ತಿ ಕೂಡ ಮಲಗೋ ಹಾಗಿಲ್ಲ. ಪುಟ್ಟ ಮಕ್ಕಳಾಗಿದ್ರೆ, ಸುಮಾರು 10 ರಿಂದ 12 ವರ್ಷದ ಮಕ್ಕಳಾಗಿದ್ರೆ ನಿಮ್ಗೆ ಒಂದು 8 ರಿಂದ 10 ಗಂಟೆಗಳ ಕಾಲ ನಿದ್ದೆ ಬೇಕಾಗುತ್ತೆ. 12 ವರ್ಷ ಮೇಲ್ಪಟ್ಟವರು ಅಂದ್ರೆ ನೀವುಗಳು ನಾನು ಭಾವಿಸ್ತೀನಿ, 8 ಅವರ್ ನಿದ್ದೆ ಮಾಡಿ. 8 ಅವರ್ಸ್ ಆಫ್ ಗುಡ್ ಸ್ಲೀಪ್, ಡಿಸ್ಟರ್ಬ್ ಆಗದೆ ಇರುವಂತಹ ಉತ್ತಮವಾದಂತಹ ನಿದ್ದೆ ನೀವು ಮಾಡೋದು ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಆಲೋಚನೆಗಳಿಗೆ ಉತ್ತಮವಾಗಿರುವಂತಹ ವೇದಿಕೆ ಆಗ್ತಾ ಬರುತ್ತೆ. ತಿಳಿತಾ? ಇದನ್ನ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ನಾನು ಆರಂಭಿಸ್ತಾ ಇದ್ದೀನಿ. ಎಲ್ಲಾರ್ಗೂ ಚೆನ್ನಾಗಿ ನಿದ್ದೆ ಮಾಡಿ. ಯಾವಾಗ? ಸೆಷನ್ ಅಲ್ಲ, ಇಲ್ಲ ಇಲ್ಲ, ಇನ್ ಯಾವಾಗ ನಿದ್ದೆ ಚೆನ್ನಾಗಿ ಮಾಡ್ಬೇಕು? ರಾತ್ರಿ ಮನೇಲಿ ನಿದ್ದೆ ಚೆನ್ನಾಗಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಊಟ, ಇದು ತುಂಬಾ ಪ್ರಮುಖವಾಗಿರೋ ಅಂಶ ಆಗುತ್ತೆ. ಊಟ ಬೇಗ ಊಟ ಮಾಡಿ ಮುಗಿಸ್ಬೇಕು. ಟಿವಿ ಅಥವಾ ಫೋನ್
ಇದನ್ನ ಫೋನ್ ಅಂದ್ರೆ ಇಲ್ಲಿ ಮೊಬೈಲ್ ನೋಡ್ಬಾರ್ದು. ಗೊತ್ತಾಯ್ತಾ? 8 ಗಂಟೆಗೆ ಲಿಮಿಟ್ ಹಾಕೊಂಬೇಡಿ, ಅದ್ರ ಮೇಲೆ ನೋಡ್ಲಿಕ್ಕೆ ಹೋಗ್ಬೇಡಿ. ಮೂರನೇದು, ಉತ್ತಮವಾದಂತಹ ರಾತ್ರಿಯ ಸ್ವಚ್ಛತೆ, ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಏನ್ ಮೇಡಮ್ ಇದು ರಾತ್ರಿಯ ಸ್ವಚ್ಛತೆ? ಇದನ್ನ ನಾವು ಇಂಗ್ಲಿಷ್ ನಲ್ಲಿ ನೈಟ್ ರೊಟೀನ್ ಅಂತ ಕರಿತೀವಿ. ಏನಿದು ನೈಟ್ ರೊಟೀನ್? ಮುಂದಿನ ಕ್ಲಾಸ್ ನಲ್ಲಿ ಹೇಳ್ಕೊಡ್ಲಾ ನಿಮ್ಗೆ. ನೆಕ್ಸ್ಟ್ ಸೆಷನ್ಗೆ ಈ ರಾತ್ರಿಯ ಸ್ವಚ್ಛತೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಗೊತ್ತಾಯ್ತಾ? ಸದ್ಯಕ್ಕೆ ಊಟನ ಬೇಗ ಮಾಡ್ಬೇಕು. ಎಷ್ಟೊತ್ತಿಗೆ? 7 ಅಥವಾ 7:15 ಈ ಸಮಯದಲ್ಲಿ ನಿಮ್ದು ಊಟ ಆಗ್ತಿರ್ಬೇಕು. ಟಿವಿ ಫೋನ್ ನ 8 ಗಂಟೆ ಮೇಲೆ ನೋಡ್ಲಿಕ್ಕೆ ಹೋಗ್ಬಾರ್ದು. ಈ ರೀತಿಯಾಗಿ ಮಾಡಿ ನಿಮ್ಗೆ ಒಳ್ಳೆ ನಿದ್ರೆ ಸಿಗುತ್ತೆ. ಇದು ಬರೀ ಮಕ್ಳಿಗೆ ಮಾತ್ರ ಅನ್ವಯ ಆಗುತ್ತಾ? ಅಲ್ಲಿರುವಂತಹ ವಾಲಂಟಿಯರ್ಸ್, ಟೀಚರ್ಸ್, ನೀವುಗಳು ಕೂಡ ಇದನ್ನ ಫಾಲೋ ಮಾಡ್ತಾ ಬರಬಹುದು. ಓಕೆ, ಇದನ್ನ ಹೇಳ್ತಾ ಇವತ್ತಿನ ಸೆಷನ್ ಬಗ್ಗೆ ನಾವು ಗಮನ ಹರಿಸೋಣ. ರೈಟ್? ಎಲ್ಲರೂ ಸಿದ್ಧರಾಗಿದ್ದೀರಾ? ಇವತ್ತಿನ ಸೆಷನ್ ಅಲ್ಲಿ ಯಾವ ಒಂದು ವಿಷಯದ ಬಗ್ಗೆ ನಾವು ಕಲಿತಾ ಹೋಗ್ತಾ ಇದ್ವಿ ನೋಡಿ. ಅದಕ್ಕಂತಾನೆ ನಾನು ನಿಮ್ಗೆ ಈ ಶೀಟ್ಸ್ ನ ಈ ಒಂದು ಬೋರ್ಡ್ ಸೆಟಪ್ ನ ಮಾಡಿಟ್ಟೆ. ಯಾವ ಬಣ್ಣದ ಶೀಟ್ ಇದು? ವಿಚ್ ಕಲರ್ ಶೀಟ್ ಇಸ್ ದಿಸ್? ಬ್ಲಾಕ್. ವೆರಿ ಗುಡ್. ಇದು ಪಿಂಕ್, ಗುಲಾಬಿ ಬಣ್ಣದ ಶೀಟ್ಸ್. ನನ್ನ ಹತ್ರ ಕೆಲವೊಂದು ಸ್ಕೆಚ್ ಪೆನ್ಸ್ ಇದೆ. ಕಾಣಿಸ್ತಾ ಇದೆಯಾ? ಸ್ಕೆಚ್ ಪೆನ್ಸ್. ಈಗ ನಾನು ಈ ಡಾರ್ಕ್ ಕಲರ್ ಮೇಲೆ ಯಾವ ಪೆನ್ ಇಂದ ಬರೆದ್ರೆ ನೀಟಾಗಿ ಕಾಣಿಸುತ್ತೆ? ಪಿಂಕ್ ನ ಸೈಡ್ ಅಲ್ಲಿ ಇಟ್ಬಿಡೋಣ. ಡಾರ್ಕ್ ಶೀಟ್ ಮೇಲೆ ಯಾವ ಕಲರ್ ಇಂದ ಬರೆದ್ರೆ ಕಾಣಿಸುತ್ತೆ? ನೇರಳೆ, ಪರ್ಪಲ್. ಲೆಟ್ ಮಿ ಟ್ರೈ ರೈಟಿಂಗ್ ಇನ್ ದಿಸ್. ಏನಂತ ಬರೀಲಿ? ವಿದ್ಯಾ. ಯಾರ ಹೆಸರು? ವಿದ್ಯಾ. ವಿದ್ಯಾ ಹೆಸರು ಬರ್ದಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕ್ಯಾನ್ ಯು ಆಲ್ ಸಿ ದಿಸ್ ನೇಮ್? ಓಕೆ ಓಕೆ ಮೇಡಮ್. ರೆಡ್ ಕಲರ್ ಪೆನ್ ಇಂದ ಬರಿತೀನಿ. ಸೊ ಇದಕ್ ನಿಮ್ಗೆ ಕಾಣಿಸ್ತಾ ಇಲ್ಲ ಅಲ್ವಾ? ವಿದ್ಯಾ, ಇದು ಕಾಣಿಸ್ತಾ ಇದೆಯಾ? ಇವೆರಡ್ರಲ್ಲಿ ಯಾವ್ದು ಸ್ವಲ್ಪ ಎವಿಡೆಂಟ್ ಆಗಿ ಕಾಣ್ತಾ ಇದೆ? ಇದು ಅಲ್ವಾ? ಇದು ಏನು ಕಾಣಿಸಲ್ಲ ನಿಮ್ಗೆ, ಇದು ಸ್ವಲ್ಪ ಕಾಣಿಸ್ತಾ ಇದೆ ನಿಮ್ಗೆ. ಓಕೆ. ಬಿಳಿ ಬಣ್ಣ ಕಾಣುತ್ತೆ ಅನ್ಕೊಂಡಿದ್ದೆ, ಬಟ್ ಇಲ್ಲಿ ಬರಿತಾ ಇರೋದು ಕಾಣಿಸ್ತಾ ಇಲ್ಲ. ಇದು ಸ್ವಲ್ಪ ಎವಿಡೆಂಟ್ ಆಗಿ ನಿಮ್ಗೆ ಕಾಣಿಸುತ್ತೆ. ವಾಹ್, ಏನ್ ಸೂಪರ್ ಆಗಿ ಬರೀತು. ಕಾಣಿಸ್ತಾ? ಏನಿದು? ವಿದ್ಯಾಶಕ್ತಿ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಕಪ್ಪು ಬಣ್ಣದ ಮೇಲೆ, ಕಪ್ಪು ಬಣ್ಣದ ಒಂದು ಹಾಳೆಯ ಮೇಲೆ ಕಪ್ಪು ಬಣ್ಣದಲ್ಲೇ ಬರೆದ್ರೆ ಅಥವಾ ಗಾಢ ಬಣ್ಣದಲ್ಲಿ ಬರೆದ್ರೆ ನಮ್ಗದು ಕಾಣಿಸೋದಿಲ್ಲ. ವಿ ಕೆನಾಟ್ ಐಡೆಂಟಿಫೈ. ಅದೇ ಅದ್ರ ಮೇಲೆ ಒಂದು ಲೈಟ್ ಕಲರ್, ಈಗ ಸಿಲ್ವರ್ ಕಲರ್ ಇಂದ ಬರ್ದಿದ್ದೀನಿ, ಬರ್ದಾಗ ಅದು ನಮ್ಗೆ ಸೂಪರ್ ಆಗಿ ಕಾಣಿಸ್ತು. ಹೌದಾ? ಅರ್ಥ ಆಯ್ತಾ ಈ ಕಾನ್ಸೆಪ್ಟು? ನಾವು ಗುಲಾಬಿ ಬಣ್ಣ. ಓಕೆ, ಈ ಗುಲಾಬಿ ಬಣ್ಣ ಶೀಟ್ ಅಲ್ಲಿ ಈ ಸಿಲ್ವರ್ ಕಲರ್ ಇಂದ ಬರಿತೀನಿ. ಕಾಣಿಸ್ತಾ? ಓಕೆ, ತಕ್ಕ ಮಟ್ಟಿಗೆ ಕಾಣಿಸ್ತಾ ಇದೆ. ಈ ಬಿಳಿ ಬಣ್ಣದಿಂದ ಬರಿತೀನಿ. ಕಾಣಿಸ್ತಾ? ಯೋಚನೆ ಮಾಡ್ಬೇಡಿ, ನನ್ಗೂ ಕಾಣಿಸ್ತಾ ಇಲ್ಲ. ವಿದ್ಯಾ ಅನ್ನೋದೊಂದು ಕಾಣಿಸ್ತಾ ಇದೆ ಅಷ್ಟೇ. ಇದ್ಯಾವುದೋ ಲೈಟ್ ಕಲರ್ ಇದೆ, ಪಿಂಕ್ ಪಿಂಕ್, ಅದೇ ಕಲರ್ ಇಂದ ಬರಿತೀನಿ. ಕಾಣಿಸ್ತಾ ಇದೆ ಅಲ್ವಾ? ಪೀಚ್ ಕಲರ್ ಇದು. ಇದ್ಯಾವುದು? ಹಳದಿ ಬಣ್ಣ ಕಾಣಿಸ್ತಾ ಇದೆ. ಇದ್ಯಾವುದು? ಕಪ್ಪು ಬಣ್ಣ.
ಈಗ ಹೇಳಿ ಮಕ್ಳೇ, ಈ ಇಷ್ಟೂ ಬಣ್ಣಗಳಲ್ಲಿ ಯಾವ ಬಣ್ಣ ಎದ್ ಕಾಣಿಸ್ತಾ ಇದೆ ನಿಮ್ಗೆ? ಕಪ್ಪು ಬಣ್ಣ. ಬಿಳಿ ಬಣ್ಣದಲ್ಲಿ ಬರ್ದಾಗ ನಮ್ಗೆ ಅದು ಕಾಣಿಸ್ಲೇ ಇಲ್ಲ. ಇವೆಲ್ಲ ಸಮಾಧಾನಕಾರಕವಾಗಿ ನಮ್ಗೆ ಕಾಣಿಸುತ್ತೆ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಈ ಶೀಟ್ ಇಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಇದಂತೂ ನೋಡಿ, ಈ ಬಣ್ಣ ಬಿಟ್ಟು ಬೇರೆ ಯಾವ ಬಣ್ಣನೂ ನಾವು ಬರ್ತಿರೋದು ನಮ್ಗೆ ಕಾಣಿಸ್ತಾ ಇಲ್ಲ. ಹೌದಾ? ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಕಪ್ಪಗಿರುವಂತಹ ಜಾಗ ಅಥವಾ ಗಾಢವಾದಂತಹ ಬಣ್ಣದಲ್ಲಿ ಇರುವಂತಹ ಜಾಗದಲ್ಲಿ ನೀವು ಲೈಟ್ ಕಲರ್ ಏನೇ ಇಟ್ರು ಕೂಡ, ಈ ಕಪ್ಪು ಮೇಲೆ ನಾನು ಈ ಬಿಳಿ ಬಣ್ಣದ್ದು ಕಪ್ಪಿಟ್ರೆ ಅದಷ್ಟು ಎದ್ ಕಾಣಲ್ಲ. ಈಗ ನೋಡಿ ಮುಚ್ಚಳಗಳು, ಈ ಕಪ್ಪು ಮುಚ್ಚಳ ಇಡ್ತೀನಿ ನಾನು, ಬಿಳಿ ಮುಚ್ಚಳ ಇಡ್ತೀನಿ, ನಂಗೆ ಇವೆರಡರಲ್ಲಿ ಯಾವ್ದು ಎದ್ ಕಾಣಿಸುತ್ತೆ? ಅಫ್ಕೋರ್ಸ್ ವೈಟ್ ಅಲ್ವಾ? ವೈಟ್ ಇಸ್ ವೆರಿ ಮಚ್ ಎವಿಡೆಂಟ್ ಟು ಮೈ ಐಸ್ ಕಂಪೇರ್ ಟು ದ ಡಾರ್ಕ್ ಒನ್. ಅದೇ ರೀತಿ ಇಲ್ಲಿ ವೈಟ್ ಮತ್ತೆ ಬ್ಲಾಕ್ ನೀಟಾಗಿ ಯಾವ್ದು ಹೆಚ್ಚು ಎದ್ ಕಾಣುತ್ತೆ? ಕಪ್ಪು ಎದ್ದು ಕಾಣುತ್ತೆ ಅಲ್ವಾ? ಡಾರ್ಕ್ ಒನ್ ಇದು ಎದ್ ಕಾಣಿಸ್ತಾ ಇದೆ. ರೈಟ್, ಬಿಡಿ, ನಮ್ ಬೋರ್ಡೇ ಇದೆ. ಬೋರ್ಡ್ ಮೇಲೆ ನೋಡಿ, ನಾನಿಲ್ಲಿ ಕಪ್ಪು ಮತ್ತೆ ಬಿಳಿ ಬಣ್ಣದ ಕ್ಯಾಪ್ ಇಟ್ಟಾಗ ಕಪ್ಪು ನಮ್ ಕಣ್ಣಿಗೆ ಹೆಚ್ಚು ಎದ್ ಕಾಣಿಸ್ತಾ ಇದೆ. ರೈಟ್. ಅದೇ ಇದು ಕಪ್ಪು ಬೋರ್ಡ್ ಆಗಿದ್ರೆ, ನಾನಿಲ್ಲಿ ಕಪ್ಪು ಮಸಿಯಿಂದ ಏನೋ ಬರ್ತಿದ್ರೆ, ಇದ್ರ ಮೇಲೆ ಕಪ್ಪು ಮತ್ತೆ ಬಿಳಿ ಇಟ್ಟಾಗ ಯಾವ್ದು ಎದ್ ಕಾಣುತ್ತೆ? ಬಿಳಿ. ಸೊ ನಿಮ್ಗೆ ಅಪೋಸಿಟ್ ಕಲರ್ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆಯಾ ಮಕ್ಳೇ? ವಿ ಆರ್ ಮೇಕಿಂಗ್ ಇಟ್ ವೆರಿ ಸ್ಲೋ. ದ ರೀಸನ್ ಇಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಈ ಒಂದು ಅಪೋಸಿಟ್ ಕಲರ್ ಅಲ್ಲಿ ಯಾವ ರೀತಿ ನಾವು ಬರೆಯುವಂತಹ ಬರವಣಿಗೆ ಎದ್ ಕಾಣಿಸ್ತಾ ಇದೆ ಅನ್ನೋಂತಹ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ದ ಸೇಮ್ ಕಾನ್ಸೆಪ್ಟ್, ಇದೇ ಸೇಮ್ ಕಾನ್ಸೆಪ್ಟ್ ಅನ್ವಯವಾಗುತ್ತೆ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ. ದಟ್ ಇಸ್ ಅಬೌಟ್ ನ್ಯಾಚುರಲ್ ಮ್ಯೂಟೇಶನ್. ನಾವ್ ಈ ವಿಷಯದ ಬಗ್ಗೆ ಲಾಸ್ಟ್ ಕ್ಲಾಸ್ ನಲ್ಲೇ ಡಿಸ್ಕಸ್ ಮಾಡಿದ್ವಿ ಅಲ್ವಾ ಮೇಡಮ್? ಹೌದು, ಖಂಡಿತ ಡಿಸ್ಕಸ್ ಮಾಡಿದ್ವಿ. ಆದ್ರೆ ನನ್ಗೆ ಫಾಸ್ಟ್ ಆಗಿ ಪೋರ್ಷನ್ಸ್ ಮುಗಿಸೋದ್ಕಿಂತ ನನ್ನ ಮಕ್ಕಳುಗಳಿಗೆ ನೀಟಾಗಿ ಅರ್ಥ ಆಗೋದು ಮುಖ್ಯ ಆಗ್ತಾ ಬರುತ್ತೆ. ಐ ವಾಂಟ್ ಯು ಆಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ವೆಲ್ ದ್ಯಾನ್ ಮೀ ರಶಿಂಗ್ ಟುವರ್ಡ್ಸ್ ದ ಕಾನ್ಸೆಪ್ಟ್. ಸೊ ಇದು ಈ ಒಂದು ಚಿತ್ರ ಯಾವ ಬಣ್ಣ ಇದೆ ಭೂಮಿಲಿ? ಗಾಢ ಬಣ್ಣ, ಮಣ್ಣಿನ ಬಣ್ಣ, ಡಾರ್ಕ್ ಕಲರ್. ಸೊ ಡಾರ್ಕ್ ಕಲರ್ ಅಲ್ಲಿ ಇದ್ದಾಗ ಈ ವೈಟ್ ಕಲರ್ ರಾಬಿಟ್ ಎದ್ ಕಾಣುತ್ತಲ್ವಾ? ಇದಕ್ಕೊಂದು ಸಂಗಾತಿನ ನಾನು ಜೋಡಿ ಮಾಡ್ತೀನಿ. ಐ ಆಮ್ ಆಡಿಂಗ್ ಅ ಮೇಟ್ ಹಿಯರ್. ಏನಾಯ್ತು? ಜನರೇಷನ್ ಇಂದ ಜನರೇಷನ್ ಈ ಒಂದು ಮೊಲಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು. ಹೀಗೆ ಆಗ್ತಾ ಹೋದ್ರೆ ಏನಾಗುತ್ತೆ? ಮೊಲಗಳು ಹೆಚ್ಚಾಗ್ಬಿಡುತ್ತೆ. ಈ ಮೊಲಗಳನ್ನ ಕಮ್ಮಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಾನು ತೋಳಗಳನ್ನ ಬಿಡ್ಬೇಕಾಗತ್ತೆ. ಇಲ್ಲಿ ಏನ್ ಮಾಡ್ತೀನಿ? ತೋಳಗಳನ್ನ ಬಿಡ್ತೀನಿ. ತೋಳ ಬಂದು ಏನ್ ಮಾಡ್ತಾನೆ? ಮೊಲಗಳನ್ನೆಲ್ಲ ಹಾಕ್ತಾನೆ. ಮೊಲಗಳ ಸಂಖ್ಯೆ ಕಮ್ಮಿ ಆಯ್ತು. ಹೌದಾ? ಈಗ ಇದೇ ನೆಲದ ಮೇಲೆ ನಾನು ಕಂದು ಬಣ್ಣದ ಮೊಲವನ್ನ ಆಡ್ ಮಾಡ್ತೀನಿ. ಓಕೆ, ಒಂದು ಮೇಟನ್ನ ಆಡ್ ಮಾಡ್ತೀನಿ. ಮೊಲಗಳ ಜೊತೆಗೆ, ಈ ಬಿಳಿ ಮೊಲಗಳ ಜೊತೆಗೆ ಕಂದು ಬಣ್ಣದ ಮೊಲಗಳನ್ನ ಆಡ್ ಮಾಡ್ತೀನಿ. ಮತ್ತಷ್ಟು ಮೊಲಗಳು, ಕಂದು ಬಣ್ಣದ ಮೊಲಗಳು ಕಾಣ್ತಿದೆ. ಈ ನೆಲದ ಮೇಲೆ ಇರುವಂತಹ ಕಂದು ಬಣ್ಣದ ಮೊಲ ಈ ಬಿಳಿ ಮೊಲದಷ್ಟು ಎದ್ ಕಾಣಲ್ಲ. ಹೌದಾ? ಯು ಆರ್ ನಾಟ್ ಏಬಲ್ ಟು ಐಡೆಂಟಿಫೈ ದ ಡಾರ್ಕ್ ಬ್ರೌನ್ ಫರ್ಡ್ ರಾಬಿಟ್ ದ ವೇ ಯು ಐಡೆಂಟಿಫೈ ದ ವೈಟ್ ಒನ್. ಬಿಳಿ ಮೊಲಗಳನ್ನ ನೀವು ಐಡೆಂಟಿಫೈ ಮಾಡೋ ರೀತಿ ಈ ಕಂದು ಬಣ್ಣದ ಮೊಲಗಳು ಕಾಣಲ್ಲ, ಬರೀ ಬಿಳಿ ಮೊಲಗಳೇ ಕಾಣುತ್ತೆ. ಈಗ ನಾನಿಲ್ಲಿ ತೋಳಗಳನ್ನ ತಂದಿಟ್ಟಾಗ ತೋಳಗಳ ಕಣ್ಣಿಗೆ ಫಸ್ಟ್ ಕಾಣೋದು ಯಾವುದು? ಬಿಳಿ ಮೊಳಗಳು, ವೈಟ್ ರಾಬಿಟ್ಸ್. ಹೌದಾ? ಹಾಗಾಗಿ ಬಿಳಿ ಮೊಳಗಳ ಸಂಖ್ಯೆ ಕಮ್ಮಿ ಆದಾಗ ನೆಕ್ಸ್ಟ್ ಯಾವ್ದಿರುತ್ತೆ? ಕಂದು ಬಣ್ಣದ ಮೊಲಗಳೇ ಹೆಚ್ಚಾಗಿರುತ್ತೆ. ಈಗ ನೋಡಿ, ಮತ್ತೆ ಈ ಬಿಳಿ ಮೊಲಗಳೇ ಸಾಯುತ್ತೆ, ಕಂದು ಬಣ್ಣದ ಮೊಲಗಳು ಹಾಗೆ ಉಳಿಯುತ್ತೆ. ಕಂದು ಬಣ್ಣದ ಮೊಲಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಕ್ಯಾನ್ ಯು ಆಲ್ ಐಡೆಂಟಿಫೈ ಯಾವ ರೀತಿ ಕಂದು ಬಣ್ಣದ ಮೊಲಗಳು ಹೆಚ್ಚಾಗ್ತಾ ಹೋದ್ವು? ಈಗ ಈ ತೋಳಗಳು ತಿಂದು 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 ಕಂದು ಬಣ್ಣದ ಮೊಲಗಳೇ ಹೆಚ್ಚಾದ್ವು. ಸೊ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಕಾನ್ಸೆಪ್ಟ್ ನ ನಾವಿಲ್ಲಿ ಕಾಣಬಹುದು. ಎಲ್ಲಿ? ಕಂದು ಬಣ್ಣದ ಮೊಲಗಳು ಹೆಚ್ಚಾದ್ವು. ದ ಎಂಟೈರ್ ವರ್ಲ್ಡ್ ಇಸ್ ಫಿಲ್ಡ್ ವಿತ್ ಬ್ರೌನ್ ರಾಬಿಟ್. ಈ ಬಿಳಿ ಮೊಲಗಳು ಕಾಣಿಸ್ತಾನೆ ಇಲ್ಲ ಅಲ್ವಾ? ಬರೀ ಕಂದು ಮೊಲಗಳೇ ಕಾಣಿಸ್ತಾ ಹೋಗ್ತಾ ಇದಾವೆ. ಹೌದಾ? ಈ ರೀತಿ ಆಗ್ತಾ ಹೋಗುತ್ತೆ. ಅದೇ ನಾನು ಈ ಜಾಗವನ್ನ ಅಟ್ಲಾಂಟಿಕ್ ಜಾಗವನ್ನಾಗಿ ಮಾಡ್ತೀನಿ. ಅರ್ಥ ಆಯ್ತಾ? ಇಲ್ಲಿ ಬಿಳಿ ನೆಲ ಇದೆ ಅಥವಾ ಗಾಢ ಬಣ್ಣವಲ್ಲದ ತಿಳಿ ಬಣ್ಣದ ನೆಲ ಇದೆ.
ಇಲ್ಲಿ ಈ ಮೊಲದ ಜೊತೆಗೆ ಮತ್ತೊಂದು ಮೊಲವನ್ನ ಸೇರಿದಾಗ ಮತ್ತಷ್ಟು ಮೊಲಗಳು ಹುಟ್ಟುತ್ತೆ. ಅಲ್ವಾ? ಈಗ ನಾನಿಲ್ಲಿ ಕಂದು ಬಣ್ಣದ ಮೊಲಗಳನ್ನ ಆಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಜನರೇಷನ್ ಅಲ್ಲಿ ಬಿಳಿ ಮೊಲದ ಜೊತೆಗೆ ಕಂದು ಬಣ್ಣದ ಮೊಲಗಳು ಅಥವಾ ಗಾಢ ಬಣ್ಣದ ಮೊಲಗಳನ್ನ ಕಾಣಿಸ್ಬೋದು. ನಾವು ಈಸಿಲಿ ಯು ಕ್ಯಾನ್ ಐಡೆಂಟಿಫೈ ದ ಬ್ರೌನ್ ಫರ್ಡ್ ರಾಬಿಟ್ಸ್ ಅಮಾಂಗ್ಸ್ ದ ವೈಟ್ ರಾಬಿಟ್. ಇಲ್ಲಿರುವಂತಹ ಬಿಳಿ ಮೊಲಗಳ ಮಧ್ಯೆಯಲ್ಲಿ ಈ ಕಂದು ಬಣ್ಣದ ಮೊಲವನ್ನ ನಾವು ನೀಟಾಗಿ ಐಡೆಂಟಿಫೈ ಮಾಡಬಹುದು. ನಾನೀಗ ತೋಳವನ್ನ ಇಲ್ಲಿ ತಂದು ಬಿಟ್ರೆ ತೋಳ ಫಸ್ಟ್ ತಿನ್ನೋದು ಯಾವ್ದನ್ನ? ಕಂದು ಬಣ್ಣದ ಮೊಲಗಳನ್ನ. ಇಲ್ಲಿ ಬಿಳಿ ಮೊಲಗಳ ಸಂಖ್ಯೆ ಹೆಚ್ಚಾಗಿದೆ, ಕಂದು ಬಣ್ಣದ ಮೊಲ ಸಂಖ್ಯೆ ಕಮ್ಮಿ ಆಯ್ತು. ಆ ಒಂದು ಸಿಚುವೇಶನ್ ಅಲ್ಲಿ ಏನಾಗಿತ್ತು, ಅಲ್ಲಿ ಕಂದು ಬಣ್ಣದ ಮೊಲಗಳು ಜಾಸ್ತಿ ಆಗಿದ್ವು, ಬಿಳಿ ಮೊಲಗಳು ಕಮ್ಮಿ ಆಯ್ತು. ಈಗ ನೋಡಿ, ಕಂದು ಬಣ್ಣದ ಮೊಲ ಇಲ್ಲೇ ಇಲ್ಲ, ಒಂದೇ ಒಂದ್ ಕಾಣಿಸ್ತಾ ಇದೆ ನನ್ಗೆ ಇಲ್ಲಿ. ಅಷ್ಟು ಕಮ್ಮಿ ಆಗ್ಬಿಟ್ಟಿದೆ. ತೋಳಗಳನ್ನ ತಂದ್ರೂ ಕೂಡ ಈ ಬಿಳಿ ಮೊಲಗಳು ಉಳ್ಕೊಡುತ್ತೆ ಹೊರತು ಕಂದು ಬಣ್ಣದ ಮೊಲಗಳು ಹಾಗೆ ಖಾಲಿ ಆಗ್ಬಿಡುತ್ತೆ. ಸೊ ಬಿಳಿ ಮೊಲಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು. ಇಲ್ವಾ? ಹಾಗಾಗಿ ನಾವ್ ಈ ಕಾನ್ಸೆಪ್ಟ್ ಅಲ್ಲಿ ಏನ್ ಅರ್ಥ ಮಾಡ್ಕೊಬೇಕು, ಕಂದು ನೆಲದ ಮೇಲೆ ಬಿಳಿ ಮೊಲಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಅಟ್ಲಾಂಟಿಕ್ ತಿಳಿ ನೀಲಿ ಇರುವಂತಹ ಈ ಒಂದು ನೆಲದ ಮೇಲೆ ಬಿಳಿ ಮೊಲಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ, ಕಂದು ಬಣ್ಣದ ಮೊಲಗಳು ಇರೋದಿಲ್ಲ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ನೀವು ಈ ಮೂಲಕ ಅರ್ಥ ಮಾಡ್ಕೊಬೇಕಾಗತ್ತೆ. ಈ ಕಾನ್ಸೆಪ್ಟ್ ಅಲ್ಲಿ ಇರುವಂತಹ ತತ್ವ ಏನು ಮೇಡಮ್, ಅದನ್ನ ನಾವ್ ಹೇಗೆ ಅರ್ಥ ಮಾಡ್ಕೊಬಹುದು? ಅದಕ್ಕೆ ಒಂದು ಚಿಕ್ಕ ಸ್ಲೈಡ್ ಮೂಲಕ ನಾನು ನಿಮ್ಗೆ ತತ್ವಗಳನ್ನ ತೋರಿಸ್ತೀನಿ. ಇದು ಈ ಒಂದು ಸಿಮ್ಯುಲೇಷನ್ ನ ಕೀ ಪಾಯಿಂಟ್ಸ್ ಅಂದ್ರೆ ಮುಖ್ಯ ತತ್ವಗಳು ಅಂತ ಕರ್ಸ್ಕೊಳ್ಳುತ್ತೆ. ಓಕೆ, ಈ ಬಯೋಲಾಜಿಕಲ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ. ಇದರಿಂದ ಕಲಿಯುವಂತಹ ಮುಖ್ಯ ಪಾಠ ಏನು ಅನ್ನೋದನ್ನ ನೋಡೋಣ. ನೈಸರ್ಗಿಕ ಆಯ್ಕೆ ಅಥವಾ ನ್ಯಾಚುರಲ್ ಸೆಲೆಕ್ಷನ್ ಪರಿಸರಕ್ಕೆ ಸೂಕ್ತವಾದ ಅನುಕೂಲಕರ ಗುಣಲಕ್ಷಣವನ್ನ ಅಡಾಪ್ಟಿವ್ ಟ್ರೇಟ್ಸ್ ಗಳನ್ನ ಹೊಂದಿರುವಂತಹ ಜೀವಿಗಳು ಹೆಚ್ಚು. ಈ ಜೀವಿಗಳು ಹೆಚ್ಚು ಕಾಲ ಬದುಕಿ ತಮ್ಮ ಮುಂದಿನ ಪೀಳಿಗೆಗೆ ಆ ಗುಣಗಳನ್ನ ವರ್ಗಾಯಿಸುತ್ತವೆ. ಇದನ್ನ ನಾವು ಸರ್ವೈವಲ್ ಆಫ್ ಟೆಸ್ಟ್ ಅಂತ ಕರಿತೀವಿ. ಈಗ ನಾ ಆಗ್ಲೇ ತೋರಿಸ್ದಂಗೆ ಕಂದು ನೆಲದ ಮೇಲೆ ಜಾಸ್ತಿ ಬದುಕುವಂತಹ ಜೀವಿ ಯಾವುದು? ವೆರಿ ಗುಡ್, ಬ್ರೌನ್ ಕಲರ್ ಫರ್ ಇರುವಂತ ರ್ಯಾಬಿಟ್. ಅರ್ಥ ಆಯ್ತಾ? ಆ ಕಂದು ಬಣ್ಣದ ರ್ಯಾಬಿಟ್ ಈ ಕಂದು ನೆಲದ ಮೇಲೆ ಜಾಸ್ತಿ ಬದುಕ್ತವೆ, ಯಾಕಂದ್ರೆ ತೋಳಗಳ ಕಣ್ಣಿಗೆ ಆ ಕಂದು ಮೊಲಗಳು ಕಾಣಿಸಲ್ಲ. ಸೊ ದೇ ಆರ್ ಫಿಟ್ಟೆಸ್ಟ್ ಅಲ್ಲಿ, ದೇ ಆರ್ ಸ್ಟ್ರಾಂಗ್, ಡಾಮಿನೆಂಟ್ ಫೋರ್ಸ್ ಇದೆ. ಅದೇ ಅಟ್ಲಾಂಟಿಕ್ ಅನ್ನುವಂತಹ ರೀಜನ್ ಗಳಲ್ಲಿ, ತಿಳಿ ನೀಲಿ ಬಣ್ಣದ ರೀಜನ್ ಗಳಲ್ಲಿ ಹೆಚ್ಚು ಬದುಕಬಹುದಾದಂತಹ ಜೀವಿಗಳು ಯಾವುದು? ಬಿಳಿ ಮೊಲಗಳು. ಅಲ್ಲಿ ಕಂದು ಬಣ್ಣದ ಮೊಲ ನೋಡಿ ತಕ್ಷಣ ತೋಳನ್ ಕಣ್ಣಿಗೆ ಕಾಣಿಸ್ಬಿಡುತ್ತೆ ಅಲ್ವಾ? ಹಾಗಾಗಿ ಅಲ್ಲಿ ಬದುಕಬಹುದಾದಂತದ್ದು ಯಾವುದು? ಬಿಳಿ ಮೊಲಗಳು. ಇದು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಕಾನ್ಸೆಪ್ಟ್ ಅನ್ನ ನಮ್ಗೆ ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟ್, ರೂಪಾಂತರವು ಯಾದೃಚ್ಛಿಕ. ಯಾದೃಚ್ಛಿಕ ಅಂದ್ರೆ ಯು ಕ್ಯಾನ್ ಟೇಕ್ ಅ ನೋಟ್ ಆಫ್ ದಿಸ್ ವರ್ಡ್, ರ್ಯಾಂಡಮ್. ರ್ಯಾಂಡಮ್ ಅನ್ನೋದನ್ನ ನಾವು ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಯಾದೃಚ್ಛಿಕ ಅಂತ ಕರಿತೀವಿ. ಮೀನ್ಸ್ ವಿಚ್ ಇಸ್ ವೆರಿ ಮಚ್ ರ್ಯಾಂಡಮ್, ರ್ಯಾಂಡಮ್ ಆಗಿರುವಂತಹದ್ದು. ಈಗ ಈ ಡೈಸ್ ತರ, ಈ ಡೈಸ್ ಅನ್ನ ಹಾಕಿದಾಗ ನಾವ್ ಆಟ ಆಡ್ತೀವಲ್ಲ, ಹಾವು ಏಣಿ ಆಟ. ಹಾವು ಏಣಿ ಆಟದಲ್ಲಿ ಈ ಒಂದು ಡೈಸ್ ಗಳನ್ನ, ಈ ಒಂದು ದಾಳವನ್ನ ಎಸ್ದಾಗ ಯಾರಿಗ್ 6 ಬರುತ್ತೆ, ಯಾರಿಗ್ 3 ಬರುತ್ತೆ, ಯಾರಿಗ್ 5 ಬರುತ್ತೆ, ನಮ್ಗೆ ಅದ್ ಗೊತ್ತೇ ಆಗೋದಿಲ್ಲ. ಹೌದಾ ಮಕ್ಳೇ? ಅದು ರ್ಯಾಂಡಮ್ ಆಗಿ ಬರುವಂತದ್ದು. ಸೊ ನಾವ್ ಅನ್ಕೋತೀವಿ, ದೇವ್ರೇ ಒಂದ್ 6 ಬೀಳಪ್ಪ, 3 ಬಿದ್ಬಿಡುತ್ತೆ. ದೇವ್ರೇ ಒಂದೇ ಒಂದ್ ಬೀಳಪ್ಪ, ಬಿನ್ನಾಗ್ ಬಿಡ್ಲಿ, 6 ಬಿದ್ಬಿಡುತ್ತೆ. ಸೊ ಅದು ಯಾದೃಚ್ಛಿಕ, ರ್ಯಾಂಡಮ್ ಅಲ್ವಾ? ಹಾಗೇನೆ ರೂಪಾಂತರವು ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಜೀನ್ಗಳಲ್ಲಿ ಸಂಭವಿಸುತ್ತೆ. ಅರ್ಥ ಆಯ್ತಾ? ಜೀನ್ಸ್ ಗಳಲ್ಲಿ ಯಾವುದೇ ಒಂದು ಪೂರ್ವ ಯೋಜನೆ, ಪ್ರೀ ಪರ್ಸೆಪ್ಷನ್ ಅಂತೀವಿ, ಅದು ಯಾವ್ದು ಇಲ್ಲದೆ ರೂಪಾಂತರ ಅನ್ನೋದಂಥದ್ದು ಸಂಭವಿಸ್ತಾ ಹೋಗುತ್ತೆ. ಪರಿಸರ ಆಯ್ಕೆ ಕೂಡ ಅದೇ ರೀತಿ ಆಗುತ್ತೆ. ಎನ್ವೈರ್ಮೆಂಟಲ್ ಸೆಲೆಕ್ಟ್ಸ್ ಕೂಡ ಅದೇ ರೀತಿ ಆಗ್ತಾ ಹೋಗುತ್ತೆ. ನೋಡಿ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾವ್ ಹೇಳಕ್ಕಾಗಲ್ಲ. ಒಂದು ಗುಣಲಕ್ಷಣ ಒಳ್ಳೆಯದೇ ಅಥವಾ ಕೆಟ್ಟದ್ದೇ ಎಂಬುದನ್ನ ಜೀವಿ ವಾಸಿಸುವ ಪರಿಸರ ಮತ್ತು ಸನ್ನಿವೇಶ ನಿರ್ಧರಿಸುತ್ತೆ. ಉದಾಹರಣೆಗೆ, ಕಂದು ಬಣ್ಣ ಬಿಸಿಲು ಪ್ರದೇಶದಲ್ಲಿ ಒಳ್ಳೆಯದು, ಆದ್ರೆ ಆರ್ಟಿಕ್ ನಲ್ಲಿ ಅಪಾಯಕಾರಿ. ಈಗ ಈ ಒಂದು ಒಂದ್ ನಿಮಿಷ ರೀ, ಆ ಸಿಮ್ಯುಲೇಷನ್ ಮತ್ತೆ ತೆಗಿತೀನಿ ನಾನು ನಿಮ್ಗೆ. ಇಲ್ಲಿ
ಕಂದು ಬಣ್ಣ ಏನಿದೆ ಇದು ಬಿಸಿಲು ಪ್ರದೇಶದಲ್ಲಿ ಒಳ್ಳೇದು, ಸೂಪರ್. ಯಾರಿಗೂ ಕಾಣಿಸಲ್ಲ ನೀವು ಕಂದು ಬಣ್ಣದಲ್ಲಿದ್ರೆ. ಆದ್ರೆ ಅಟ್ಲಾಂಟಿಕ್ ಪ್ರದೇಶದಲ್ಲಿ ಕಂದು ಬಣ್ಣ ಇದ್ರೆ ನೀವೇ ಹೈಲೈಟ್, ನೀವೇ ಫಸ್ಟ್ ಬಲಿಯಾಗೋಗ್ಬಿಡೋದು ಅಲ್ವಾ. ಹಾಗಾಗಿ ಈ ಡಿಫ್ರೆನ್ಸ್ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಈ ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆದ್ರಿಂದ ಒಂದು ಗುಣಲಕ್ಷಣ ಕೆಲವೊಂದು ಪ್ರದೇಶದಲ್ಲಿ ಒಳ್ಳೇದು, ಕೆಲವೊಂದು ಪ್ರದೇಶದಲ್ಲಿ ಅಪಾಯಕಾರಿ ಅನ್ನೋದು ನಮ್ಗೆ ತಿಳಿತಾ ಬರುತ್ತೆ. ಮತ್ತೆ ಪೀಳಿಗೆಯ ಬದಲಾವಣೆಯನ್ನು ಕೂಡ ನಾವು ಕಾಣ್ಬೋದು. ದೇರ್ ಇಸ್ ಅ ಶಿಫ್ಟ್ ಇನ್ ದ ಪಾಪ್ಯುಲೇಷನ್. ಕಾಲಕ್ರಮೇಣ ಅನುಕೂಲಕರ ಗುಣಲಕ್ಷಣವಿರುವ ಮೊಲಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತೆ ಮತ್ತು ಇತರ ಮೊಲಗಳ ಸಂಖ್ಯೆ ಕಡಿಮೆಯಾಗುತ್ತೆ. ಅದಕ್ಕೆ ನಾವು ಈ ಒಂದು ಪೋಲಾರ್ ರೀಜನ್ ಅಲ್ಲಿ ಇರುವಂತಹ ಕರಡಿ ಯಾವ ಬಣ್ಣದಲ್ಲಿರುತ್ತೆ? ಬಿಳಿ ಬಣ್ಣದಲ್ಲಿರುತ್ತೆ. ಅಲ್ಲಿರುವಂತಹ ಪ್ರಾಣಿಗಳು ಯಾವ ಬಣ್ಣದಲ್ಲಿರುತ್ತೆ? ಆದಷ್ಟು ತಿಳಿ ಬಣ್ಣದಲ್ಲಿರುತ್ತೆ. ಅದೇ ನಮ್ಮ ಪ್ರದೇಶದಲ್ಲಿ ಇರುವಂತವು ಗಾಢವಾದಂತಹ ಬಣ್ಣದಲ್ಲಿರುತ್ತೆ. ಏನಾಗ್ತಾ ಹೋಗುತ್ತೆ? ಕಾಲಕ್ರಮೇಣ ಅನುಕೂಲಕರ ಗುಣಲಕ್ಷಣ, ಆ ಒಂದು ಪ್ರದೇಶಕ್ಕೆ ಅನುಕೂಲಕರವಾದಂತಹ ಗುಣಲಕ್ಷಣಗಳಿರುವಂತಹ ಮೊಲಗಳ ಸಂಖ್ಯೆ ಅಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ, ಬೇರೆ ಕಡೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಪಾಪ್ಯುಲೇಷನಲ್ ಶಿಫ್ಟ್ ಅಂತ ನಾವ್ ಇದನ್ನ ಕರಿತೀವಿ. ಹಾಗೇನೆ ಮೊಲಗಳಲ್ಲಿ ರೂಪಾಂತರ ಅಂದ್ರೆ ಮ್ಯುಟೇಶನ್ ಮತ್ತು ನೈಸರ್ಗಿಕ ಆಯ್ಕೆಯ ಸೆಲೆಕ್ಷನ್ ಪ್ರಕ್ರಿಯೆ ಮೇಲೆ ಪ್ರಬಲ ಹಾಗೂ ಅಪ್ರಬಲ ಜೀನ್ಗಳು ಹೇಗೆ ಪರಿಣಾಮ ಬೀರುತ್ತೆ? ಈ ಡಾಮಿನೆಂಟ್ ಮತ್ತೆ ರೆಸೆಸಿವ್ ಜೀನ್ಸ್ ಗಳ ಬಗ್ಗೆ ನಾವು ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ತಿಳ್ಕೊಳ್ಳೋಣ. ಆಯ್ತಾ? ಇದು ಇವತ್ತಿನ ವಿಜ್ಞಾನದ ಸೆಷನ್ ಆಗಿತ್ತು. ನಿಮ್ಮೆಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಸೆಷನ್ ಗಳೊಂದಿಗೆ ನಾನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಫ್ಯಾಕ್ಟ್ ಗಳನ್ನ, ಎಸ್ಪೆಷಲಿ ಡಾಮಿನೆಂಟ್ ಅಂಡ್ ರೆಸೆಸಿವ್, ಪ್ರಬಲ ಮತ್ತೆ ಅಪ್ರಬಲ ಜೀವಿಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಸೆಷನ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.